ಅಂತ. ನಾನು ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕು ಹಸರಗುಂಡಿಯಿಂದ ಬಂದಿದ್ದೀನಿ. ಇವತ್ತು ಕೊಳ್ಳೇಗಾಲ ತಾಲೂಕಿನ ಇಕ್ಕಡಹಳ್ಳಿಯ ಮಲ್ಲಿಕಾರ್ಜುನ್ ಅಣ್ಣವ್ರ ತೋಟದಲ್ಲಿ ಇದ್ದೀವಿ. ಇವತ್ತು ಜೀವಾಮೃತ ಯಾವ ರೀತಿ ತಯಾರು ಮಾಡ್ಕೋಬೇಕದನ್ನ ನಿಮ್ಮೆಲ್ಲರಿಗೆ ಕಲಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗಾಗಿ ಜೀವಾಮೃತ ತಯಾರು ಮಾಡಲು ಬೇಕಾಗುವಂಥದ್ದು ಒಂದು 10 kg ಸಗಣಿ ಬೇಕು, ಮತ್ತು 2 kg ಕಡಲೆ ಹಿಟ್ಟು, ಮತ್ತು 2 kg ಬೆಲ್ಲ. ಇದು ಸಾವಯವದಾಗಿರ್ಬೇಕು. ಮತ್ತು ಒಂದು ಯಾವ ಹೊಲಕ್ಕೆ ಹಾಕ್ತೀರಿ ಆ ಹೊಲದ ಮಣ್ಣು, ಇಷ್ಟು ಈ ಒಂದು ಇದಕ್ಕೆ ಬೇಕು. ಮತ್ತು 10 ಲೀಟರ್ ಗಂಜಲ, ಪೂರ ಕಸ ಕಡ್ಡಿ ಇದ್ರಂತ ತೆಗಿದಿ. ಅಂದ್ರೆ ನೀರಲ್ಲಿ ಕಲಸೋದ್ರಿಂದ ಬೇಗ ಅದರಲ್ಲಿ ಬೆರೆತದೆ, ಇಲ್ಲ ಹಂಗೆ ಹಾಕಿದ್ರೆ ಗಂಟು ಕಟ್ಟುತ್ತೆ. ಬನ್ನಿ ಬನ್ನಿ ಮುಂದೆ ಬನ್ನಿ ಬನ್ನಿ ಕಾಸ್ತಾರ ತಗೊಳ್ಳಿ ನಿಮ್ಗೆ ಹಾಕ್ರಿ. ಇದು ನೀರಲ್ಲಿ ಕಲಸೋರು ಹಾಕ್ತಾ ಈಗ ಹಾಕ ಗಂಜಲ ತುಂಬಿ ನೀರ ತುಂಬಂಗಿಲ್ಲ ಬಿಡಪ್ಪ, ಮಧ್ಯೆ ತುಂಬ್ಕೋಬೇಕಾಗಿತ್ತು. ಈ ರೀತಿ ಬಲಕ್ಕೆ ಸೇಮ್ 10 ಸುತ್ತು. ಇದು ಜೀವಾಮೃತ ನಿಮಗೆ ತಯಾರಾಯ್ತು. ನಂತರ ಕಂಪ್ಲೀಟ್ ಆಗಿ ಸೋಸಿ ನೀವು ಡ್ರಿಪ್ ನಲ್ಲಿ ಬಿಡಿ. 1 ಎಕರೆಗೆ 200 ಲೀಟರ್ ನೀರು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು. 9449125035.